ನಮ್ಮ ಮನೆಯವರು ರುಚಿ ರುಚಿ ಊಟ ಮಾಡಿ ಕೊಡುವಾಗ ನಮಗೆ ಟೇಸ್ಟ್ ಇಲ್ಲ, ಇಲ್ಲೆಲ್ಲ ಹಾಕಿ ಕೊಟ್ಟಾಗ ನಮಗೆ ಟೇಸ್ಟ್ ಆಗ್ತದೆ. ನಮ್ಮ ಹೋಟೆಲ್ಗಳ ಮೇಲೆ ಇವತ್ತು ನಮ್ಮ ಇಲಾಖೆಯ ಆರೋಗ್ಯ ಸುರಕ್ಷಾ ಪ್ರಾಧಿಕಾರ ಮುಖಾಂತರ ಮಾಡ್ತಾ ಇದ್ದಾರೆ. ಅದು ನಮ್ಮ ಕೆಲಸ ಅಲ್ಲ, ಜವಾಬ್ದಾರಿ ಅಲ್ವಾ. ಇವತ್ತು ನಾವು ನೋಡಿ, ಜನರ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಅವ್ರು ಏನು ತಿಂತಾರೆ ಅದರ ಮೇಲೆ ಅವ್ರಿಗೆ ರೋಗ ಬಂದು ಬಿಡ್ತದೆ. ಅದಕ್ಕಾಗಿ ಭವಿಷ್ಯದಲ್ಲಿ ಒಂದು ಸ್ವಸ್ಥವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠದ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಇದರ ಪ್ರತಿಯೊಬ್ಬರು ತಾನು ಜವಾಬ್ದಾರಿ ವಹಿಸ್ಕೊಳ್ಬೇಕು. ನಮ್ಮ ಜವಾಬ್ದಾರಿ ಏನಿದೆ, ಈ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ, ಈ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ, ಇಲ್ಲಿ ಒಂದು ತಿಂಗಳ ಮಾಂಸ ನಿಮ್ಗೆ ಕೊಡ್ತಾರೆ, ಇಲ್ಲಿ ಇದೆಲ್ಲ ತೋರಿಸು ನಮ್ಮ ಜವಾಬ್ದಾರಿ. ಇನ್ನು ಅವ್ರಿಗೆ ಅದನ್ನೇ ಬೇಕು ತಿನ್ಬೇಕಾದ ಮನಸ್ಸಿದ್ರೆ ನನಗೇನು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಅಲ್ಲ, ಮತ್ತೆ ಈಗ ನೀವು 5 ಸ್ಟಾರ್ ಹೋಟೆಲ್ಗೆ ರೈಡ್ ಮಾಡಿದಾಗ ಅಲ್ಲಿ ಹಳಸಲು ಆಹಾರ ಅಂದ್ರೆ ಹಳೆ ಆಹಾರ ಎಲ್ಲ ಸಿಕ್ಕಿದೆ ಅಂತ ಒಂದು ಸುದ್ದಿ ಇದೆ. ಈ ಬಗ್ಗೆ ಏನು ಕ್ರಮ ತಗೋತೀವಿ? ನೋಡಿ, ಕ್ರಮ ತಗೊಳ್ಳೋದೇ ನನ್ನ ಕೆಲಸ ಅಲ್ಲ. ನಾನು ಅದು ಏನು ಅವ್ರು ಕ್ರಮ ತಗೊಳ್ಬೇಕು ಅಂತ, ಅದು ಎರಡನೇ ಉದ್ದೇಶ. ಮೊದಲನೇ ಉದ್ದೇಶ ಏನು, ಅವರವರ ಜವಾಬ್ದಾರಿನ ಅವರು ಅರ್ಥ ಮಾಡಿಕೊಳ್ಬೇಕು. ಜನಸಾಮಾನ್ಯರು ಅವರು ಕೇಳಿದ ದುಡ್ಡನ್ನು ಕೊಟ್ಟು ಅಲ್ಲಿ ಊಟ ಮಾಡುವಾಗ ಅವರಿಗೆ ಯಾಕೆ ಈ ರೀತಿಯ ಆಹಾರವನ್ನು ಕೊಡಬೇಕಂತೇಳಿ ಅವ್ರು ಪ್ರತ್ಯೇಕ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇವರ ಆಹಾರ ತಿಂದು ನಾನು ಐಸಿಯಲ್ಲಿ ಮಲಗಿದ್ದಾಗ ಇವರಿದ್ದಾರಾ ಈ 5 ಸ್ಟಾರ್ ಹೋಟೆಲ್? ನಾವು ಅದಕ್ಕಾಗಿ ನಾವು ಇವತ್ತು ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಯವರಿಗೆ ಕೂಡ ನಾವು ಇವತ್ತು ಬೇರೆ ಬೇರೆ ಚೆಕ್ಕಿಂಗ್, ಅವ್ರ ಗೋಡೌನ್ ಇದೆಲ್ಲ ಕೂಡ ಚೆಕ್ ಮಾಡಿದ್ದೇವೆ. ಜನರಿಗೆ ನಾವು ಇದು ಒಳ್ಳೆಯದ ಕೆಟ್ಟಂತ ತೋರಿಸ್ಕೊಡೋ ಜವಾಬ್ದಾರಿ ನಮ್ಮದು. ಪೋಸ್ಟ್ರಲ್ಲಿ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಆಗುವ ಪಿಕ್ಚರ್ ಆ್ಯಕ್ಟ್ರು, ಕ್ರಿಕೆಟ್ ತಾರೆ, ಇನ್ನೊಬ್ಬರು ಸೆಲೆಬ್ರಿಟಿ ಇದ್ದಾರೆ. ಅದು ಫೋಟೋದಲ್ಲಿ ಮಾತ್ರ. ನಾಳೆ ತಿಂದು ಐಸಿಯಲ್ಲಿ ಮಲಗಿದ್ದೇನೆ ಒಬ್ಬನೇ ಇರೋದು, ಯಾವ ಪಿಕ್ಚರ್ ಆ್ಯಕ್ಟ್ರು ಬರೋದಿಲ್ಲ, ಯಾವ ಕ್ರಿಕೆಟ್ನವನು ಕೂಡ ಇಲ್ಲಿ ಯಾರು ಕೂಡ ಇರುವುದಿಲ್ಲ. ಇದು ಪ್ರತಿಯೊಬ್ಬರಿಗೆ ಅರ್ಥ ಮಾಡಿಕೊಳ್ಬೇಕಲ್ಲ. ಅದಕ್ಕಾಗಿ ನಾಳೆಗೆ ರುಚಿ ಇರುವುದನ್ನು ತಿನ್ನುವುದಲ್ಲ, ನಿಮ್ಮ ಆರೋಗ್ಯಕ್ಕೆ ಯಾವುದು ರುಚಿ, ಆರೋಗ್ಯ ಯಾವುದು ಪೂರಕವಾಗ್ತದೆ, ಆಹಾರ ಪದಾರ್ಥವನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು. ನಮ್ಮದೆಲ್ಲ ಬಿಟ್ಟು ಬಿಡಿ, ನಮ್ಮೆಲ್ಲ ತಿಂದಾಗಿ ಬಂದು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಸಣ್ಣ ಮಕ್ಕಳು ಯಾರು ಬರ್ತಾರೆ ಅವ್ರಿಗೆ ಅದೊಂದು ಅಭ್ಯಾಸ ಮಾಡಬೇಕಲ್ಲ. 10 ವರ್ಷ ಆದ ನಂತರ ಕೂಡ ಬದಲಾವಣೆ ಆಗಬೇಕಲ್ಲ. ಈಗ ಕಿಡ್ನಿ ಇರಲಿ ರೋಗ, ಕ್ಯಾನ್ಸರ್ ರೋಗ, ಇವತ್ತು ನಿಮ್ಮಲ್ಲಿ ಇದೆಲ್ಲ ಕೂಡ ಕೋವಿಡ್ ಥರ ಆಗ್ತಾ ಇದೆ, ಅಲ್ಲಿ ಆಗ್ತಾಯಿದೆ. ಮುಂಚೆ ನಾವು ನೋಡ್ತಾನೆ ಇರಲಿಲ್ಲ. ಇದು ದೇವರು ಕಲಿಸುವುದು ನಮಗೆ. ಇರುವಂಥ ಊಟದ ವ್ಯವಸ್ಥೆಯಲ್ಲಿ ಇವತ್ತು ಆಗುವಂಥದ್ದು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನೀವು 1 ತಿಂಗಳ 2 ತಿಂಗಳ ಬಣ್ಣನ್ನು ತಿಂತೀರಂತ ಹೇಳಿದರೆ ಅದು ಬಣ್ಣ ಹಾಳಾಗದಾಕಿ ಅದಕ್ಕೆ ಎಷ್ಟು ಕೆಮಿಕಲ್ ಆಗಿರಬೇಕು ಆ ಬಣ್ಣಿನಲ್ಲಿ. ಆ ಬಣ್ಣ ತಿಂದಾಗ ಕೆಮಿಕಲ್ ಬೇರೆ ಆಗ್ತದೆ, ಇದು ಬೇರೆ ಆಗ್ತದೆ, ಎಲ್ಲ ಡೈಜೆಷನ್ ಆಗಿ ನಮ್ಮ ಹೊಟ್ಟೆಯಲ್ಲಿ ಮಿಷಿನ್ ಥರ ಇರ್ತದೆ, ಎಲ್ಲ ಬೇರೆ ಬೇರೆ ಆಗ್ತದೆ, ಏನೆಲ್ಲ ಸೇರ್ಪಡೆ ಮಾಡಿ ಆಗ ವಿಷಪೂರಿತವಾದ ಕೆಮಿಕಲ್ ಏನಿದೆಯಾ ಅದು ನಮ್ಮ ಬೇರೆ ಬೇರೆ ಪಾರ್ಟ್ಗಳಿಗೆ ಡ್ಯಾಮೇಜ್ ಆಗಿಕೊಂಡು ನಾವು ಒಂದೊಂದು ರೋಗಕ್ಕೆ ತುತ್ತಾಗ್ತೇವೆ. ಇದು ಬಹುಶಃ ನಾವು ಜನಜಾಗೃತಿ ಮೂಡಿಸುವಂಥ ಕೆಲಸ. ಯಾವುದೇ ಕ್ರಮದ ಬಗ್ಗೆ ಇದೆ, ಕ್ರಮ ಇದೆ. ಮೊದಲಂತ ನಮ್ದು ಇದು ಕ್ರಮ ನಮ್ಮ ಫುಡ್ ಸೇಫ್ಟಿ ಆ್ಯಕ್ಟ್ ಬಗ್ಗೆ ನಾವು ಲ್ಯಾಬಿಗೆ ಕಲಿಸಿದ್ದೇವೆ. ಲ್ಯಾಬಿಂದ ಬಂದ ನಂತರ ಅದಕ್ಕೆ ಕಾನೂನು ಪ್ರಕಾರ ಏನೆಲ್ಲ ಕ್ರಮ ತಗೊಳ್ಬೇಕಾ, ಕಾನೂನು ಕ್ರಮಕ್ಕೆ ಎಲ್ಲ ಕೂಡ ಬದ್ಧರಾಗಿದ್ದೇವೆ. ಅದು ಕಾನೂನು ತಗೊಳ್ಳೋದೇ ನನ್ನ ಮೋದಿಯಾದ ಆದ್ಯತೆಯಲ್ಲ. ಮೊದಲ ಆದ್ಯತೆ ಅವರ ತಪ್ಪನ್ನು ಅರ್ಥ ಮಾಡಿಕೊಳ್ಬೇಕು, ಅವರ ಜವಾಬ್ದಾರಿಯನ್ನು ತಿಳಿಸಬೇಕು, ಪಬ್ಲಿಕ್ಕಿಗೆ ಕೂಡ ಬೆಲೆ ಕಂಡದೆಲ್ಲ ಹಾಲಲ್ಲ ಅಂತ ನಾವು ತೋರಿಸಬೇಕು. 10 ಸಲ ಅವರು ಆಲೋಚನೆ ಮಾಡಬೇಕು. ಅವರು ಮತ್ತು ಅವರ ಮಕ್ಕಳು ಊಟ ಮಾಡುವ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಬೇಕು. ನಮ್ಮ ಮನೆಯವರು ರುಚಿ ರುಚಿ ಊಟ ಮಾಡಿ ಕೊಡುವಾಗ ನಮಗೆ ಟೇಸ್ಟ್ ಇಲ್ಲ, ಇಲ್ಲೆಲ್ಲ ಹಾಕಿ ಕೊಟ್ಟಾಗ ನಮಗೆ ಟೇಸ್ಟ್ ಆಗ್ತದೆ. ಆದ ಕಾರಣ ಆದಷ್ಟು ಮನೆಯಲ್ಲೇ ಊಟ ಮಾಡೋ ಅಭ್ಯಾಸ ಎಲ್ಲ ಮಾಡಿಕೊಳ್ಳಿ.